ವ್ಯಕ್ತಿ, ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಅಣ್ಣ ಆ ರೀತಿ ಅಂತ ಮಾತಾಡ, ಕಿರಿಯರು ಇದ್ರು ಅಣ್ಣ ಅಂತ ಮಾತಾಡ್ಸೋಂಥ ಒಂದು ಇದು ಒಳ್ಳೆ ಒಂದು ವ್ಯಕ್ತಿ. ಇವತ್ತು ನಮಗೂ ನಾನು ಈ ಮದ್ದೂರಲ್ಲಿ ಶಿವಪುರದಲ್ಲಿ ನಮ್ಮ ಆದಿಶಕ್ತಿ ಕಾಳಿಕಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಅವಾಗಿಂದ ಗೋವಿಂದರಾಜ್ ನನಗೆ ಪರಿಚಯ, ಚೀಪ್ ಹಾಕೊಂಡು ಬಂದ್ಬಿಡೋರಲ್ಲಿ ಬಲರಾಮಣ್ಣ ಜಾತ್ರೆ ಇದೆ ಬಂದಿದ್ದೀರಾ ಅಂತ ಆವಾಗಿಂದ ಪರಿಚಯ ನಮಗೆ. ಇದು ಗೋವಿಂದರಾಜ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಗೋವಿಂದರಾಜ್ ಅವರು ಸಲಹೆ ಸೂಚನೆ ಕೊಡ್ಲಿ, ಅವರ ಒಂದು ಆರೋಗ್ಯ ಚೆನ್ನಾಗಿರ್ಲಿ, ಒಳ್ಳೆಯ ವಾತಾವರಣದಲ್ಲಿ ಮನೆ ಮತ್ತೆ ಒಂದು ಪುಟ್ಟ ಮಾಡ್ಕೊಂಡಿದ್ದಾರೆ. ನನಗೂ ತುಂಬಾ ಖುಷಿ ಆಯಿತು. ಅವರ ಒಂದು ಜೀವನ ಸುಖಕರವಾಗಿರಲಿ, ಅವ್ರ ಫ್ಯಾಮಿಲಿಗೆ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಅವರು ಇಷ್ಟು ದಿವಸ ಎಂಪ್ಲಾಯ್ಸು ಮತ್ತೆ ನಮ್ಮ ಸಂಸ್ಥೆ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಲು ಕಾರ್ಯನಿರ್ವಹಿಸ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಅವ್ರ ಜೊತೆ ಫ್ಯಾಮಿಲಿ ಜೊತೆ ಅವರ ಒಂದು ನಿವೃತ್ತಿ ಜೀವನ ಸುಗಮವಾಗಿ ಇರಲಿ ಅಂತ ಆಶಿಸ್ತಾ, ಬೆಳೆಸೋದಕ್ಕೆ ನನ್ನ ಮದ್ದೂರಲ್ಲಿ ನಮ್ಮ ಎಡಬಳಿ ಅಂತ ಪ್ರದೀಪ್ ಸರ್ ಇರ್ಬೋದು, ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಅವರಿಗೆ ಮೊದಲ ಅಭಿನಂದನಾ ಸಲ್ಲಿಸಬೇಕು. ಯಾವುದೇ ಕಾರ್ಯಕ್ರಮ ಇರಲಿ ಅವರು ನನಗೆ ಎಲ್ಲಿ ಹೋಗೋದಕ್ಕೂ ನನಗೆ ಅವಕಾಶ, ಇಡೀ ರಾಜ್ಯದಲ್ಲಿ ಸುತ್ತೋದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಒಂದು ಸಂಘದ ಹೆಗ್ಗಳಿಕೆ ಯಾವ ರೀತಿ ಇದೆ ತೋರಿಸಕ್ಕೆ ನನಗೆ ಅನುವು ಮಾಡಿಕೊಟ್ರು. ಅವರಿಗೆ ನಾನು ಚಿರಋಣಿ. ಅದೇ ರೀತಿ ಸಂಘದಲ್ಲಿ ನಾನು ಬೆಳೆಯೋದಕ್ಕೆ ನನ್ನ ಅಧ್ಯಕ್ಷರಾದಂತಹ ಬಲರಾಮಣ್ಣ ಮತ್ತೆ ಶಿವರಾಮಣ್ಣ ಅವರೂ ಸಹ ನನಗೆ 2003ರಲ್ಲಿ ಪರಿಚಯ ಆದ್ರು. ನಾನು ಅಪ್ಪಡ ಎಂ ನಾಗರಾಜ್ ಅವರ ಶಿಷ್ಯ, ಅವ್ರ ಶಿಷ್ಯನಾಗಿ ಬೆಳೆದಂತವನು. ಅದೇ ರೀತಿ ಪಣಕಾರರು ಮತ್ತೆ KL ಶಂಕರೇಗೌಡರು ಇವರ ಹೆಸರಲ್ಲಿ ನಾನು ಮುಂದೆ ಬಂದವನು. ಅವತ್ತಿನ ಸಹ ಶಿವರಾಮಣ್ಣ ಅವರಿದ್ರು, ಸಿದ್ದೇಗೌಡರಿದ್ರು, ಸುಮಾರು ಜನ ಇದ್ರು ನನ್ನ ಗುರುಗಳು ಇವರೆಲ್ಲರೂ. ಅದರಿಂದ ಸಂಘದಲ್ಲಿ ಎಷ್ಟು ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಏಳಿಗೆ ಯಾವಾಗಲೂ ತಾವು ಬದ್ಧರಾಗಿ ಶ್ರಯಿಸಿದಂತ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿ ತಿಳ್ಕೊಂಡು ತಾವು ಇಲ್ಲಿ ನನ್ನ ಅಭಿನಂದನೆ ಸಲ್ಲಿಸಬೇಕು. ನನ್ನ ತೋಟದಲ್ಲಿ ತಮ್ಮೆಲ್ಲರಿಗೂ ಒಂದು ಊಟ ಹಾಕ್ಬೇಕು. ನಮ್ಮ ಸ್ನೇಹಿತರ ಜೊತೆ ಒಡನಾಟನ ಎಲ್ಲಾ ಕಡೆ ಓಡಾಡಿ ಎಲ್ಲಾ ಕಡೆ ಹುನಾರ ಹಾಕ್ಸ್ಕೊಂಡು ಬಂದು ಎಲ್ಲಾ ಕಡೆ ಊಟ ಮಾಡ್ಕೊಂಡ್ ಬಂದಿನಿ. ನನ್ನ ಸ್ನೇಹಿತರ ನಮ್ಮ ಕೇಂದ್ರ ಸಮಿತಿ ಸದಸ್ಯರನ್ನ ಇಲ್ಲಿ ಕೂಗ್ಬಿಟ್ಟು ಒಂದು ಆತ್ಮೀಯವಾಗಿ ಆಮಂತ್ರಣ ಕೊಟ್ಟು ಎಲ್ಲರಿಗೂ ಒಂದು ಊಟ ಕೊಡಬೇಕು ಅಂದ್ಬಿಟ್ಟು ಒಂದು ಆಸೆ ಆಯ್ತು. ಅಧಿಕಾರಿಗಳಿಗೂ ಎಲ್ಲರಿಗೂ ಸನ್ಮಾನ ಇದೆ, ದಯವಿಟ್ಟು ಸುಮ್ಮನೆ ಸನ್ಮಾನ ಸ್ವೀಕರಿಸಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡು ಇಷ್ಟು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಚಿರಋಣಿಯಾಗಿ ತಮ್ಮ ಅನುಭವದ ಬಗ್ಗೆ ಮತ್ತು ಅವರ ಉದ್ಯೋಗದ ಸೇವೆ ಬಗ್ಗೆ ಮತ್ತು ನಮ್ಮ ಸಾಹೇಬರುಗಳ ಬಗ್ಗೆ ಯಾರ ಹತ್ರನು ಇವತ್ತಿನವರೆಗೂ ನಾವು ಒಂದು 15 ವರ್ಷದಿಂದ ಅವ್ರನ್ನ ನೋಡ್ತಾ ಇದೀವಿ. ಮಂಡ್ಯದಿಂದ ಹಿಡಿದು ಮದ್ದೂರಿಗೆ ಬಂದಾಗಿಂದನು ಎಲ್ಲೂನು ಅವ್ರು ಯಾವ್ದೋ ಕೆಲಸ ಆಗ್ಬೇಕಂತಂದ್ರೆ ಫಸ್ಟ್ ಎಲ್ಲಾರ್ಗಿಂತ ಫಸ್ಟ್ ಬಂದು ಆಫೀಸಲ್ಲಿ ನಿಂತಿರೋರು. ಇವತ್ತೇನೋ ಗೋವಿಂದರಾಜ್ ಅವ್ರು ಏನೋ ಕೆಲಸ ಆಗ್ಬೇಕು ಅನ್ಸುತ್ತೆ, ಅದಕ್ಕೋಸ್ಕರ ಯಾರೋ ಪರವಾಗಿ ಇವರು ಬಂದಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇರ್ತಿತ್ತು. ಇವನ್ ಪ್ರಮೋಷನ್ಸ್ ಕೊಡ್ಸೋ ವಿಚಾರ ಇರ್ಬೋದು, ಯಾವ್ದೇ ತೊಂದರೆ ಆದ್ರೂ ಅಷ್ಟೇ ಗೋವಿಂದರಾಜ್ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡಿ ತದನಂತರ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಪದಾಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ಬೇಕು. ಸಂಘದ MA ಅಧ್ಯಕ್ಷರು ಹಾಗೂ ದಯಮಾಡಿ ಚಪ್ಪಾಳೆ ನೀಡುವ ಮುಖಾಂತರ ಸಾಕಷ್ಟು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಸನ್ಮಾನ ನಮ್ಮ ಕಡೆಯಿಂದ ಆತ್ಮೀಯ ಸನ್ಮಾನ. ರಾಮಲಿಂಗಣ್ಣವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸ್ಥಳೀಯ ಸಮಿತಿ ಆಸ್ನ ಹರೀಶ್ ರವರು ಕೂಡ ಬರಬೇಕು, ಮತ್ತೆ ಕಾರ್ಯದರ್ಶಿ ನಂದೀಶ್ ಅವರು ಕೂಡ ಬರಬೇಕು. ಮಳವಳ್ಳಿಯಿಂದ ನಂದೀಶ್ ಮತ್ತು ಸರ್ ಹಾಗೆ ಮುಂದೆ ನೋಡಿ ಸರ್.